ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ತಮ್ಮ, ಅಣ್ಣ, ಗೆಳೆಯ, ಹಿತೈಷಿ. ಇವತ್ತಿನ ಈ ಒಂದು ವಿಡಿಯೋನ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ, ನಾನೇನು ದೊಡ್ಡ ಯೂಟ್ಯೂಬರ್ ಅಲ್ಲ. ಏಕೆಂದರೆ ನನ್ನ ಒಂದು ಗ್ರಾಮೀಣ ಪ್ರದೇಶದಿಂದ ಬೆಳೆದು ಬಂದವರು, ವಿದ್ಯಾಭ್ಯಾಸ ಕೂಡ ಎಲ್ಲ ಅಲ್ಲೇ ಆಗಿರೋದ್ರಿಂದ ನಮ್ಗೆ ಅಂಥ ಒಂದು ಆಂಗ್ಲ ಮಾಧ್ಯಮದ ಹಿಡಿತ ಆಗಲಿ, ಬೇರೆ ಒಂದು ಟೆಕ್ನಾಲಜಿ ಆಗಲಿ ಅಷ್ಟೊಂದು ಗೊತ್ತಿಲ್ಲ. ನನ್ನ ಸಾಮಾನ್ಯ ಜ್ಞಾನ, ನನ್ನ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಸುಮ್ಮನೆ ಏನೋ ಒಂದು ನನ್ನ ಮನಸ್ಸಿನಲ್ಲಿ ಇದನ್ನು ಹೇಳ್ಕೊಳ್ಳೋ ಇದಕ್ಕೆ ಒಳ್ಳೆ ವೇದಿಕೆ ಅಂತ ಹೇಳಿ ಈ ಒಂದು ಯೂಟ್ಯೂಬನ್ನು ಆಯ್ಕೆ ಮಾಡಿಕೊಂಡು ಇದ್ರ ಮುಖಾಂತರ ಒಂದು ವೀಡಿಯೋಗಳನ್ನು ಮುಂದಿನ ದಿನ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಅಂದರೆ ಸಮಾಜಕ್ಕೆ ಯಾವುದು ಮಾರಕ, ಯಾವುದು ಯಾವ ರೀತಿ ಓದಬೇಕು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಈಗಿನ ಯುವಕರು ಹೇಗೆ ಹಾಳಾಗ್ತಾ ಇದ್ದಾರೆ, ಈ ಥರ ವಿಷಯಗಳನ್ನು ಮಾಡೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಬಿಡ್ತೀನಿ. ಜೊತೆಗೆ ನಾನು ಒಬ್ಬ ಸಣ್ಣ ಮಿಮಿಕ್ರಿ ಕಲಾವಿದ, ಹಾಡುಗಾರ, ಹಾಸ್ಯಭಾಷಣಕಾರ, ಅದಕ್ಕೆ ಸಂಬಂಧಪಟ್ಟಂಗೆ ಬಿಡ್ತೀನಿ. ಆದರೆ ಈಗ ನಾನು ಬಿಟ್ಟಿರೋದು ಕೆಲವೇ ಒಂದು ವಿಡಿಯೋಗಳು, 8-9 ವಿಡಿಯೋ ಇರ್ಬೋದು. ಅದರಲ್ಲಿ ಒಂದು ಹಾಡಿರೋದು ಮತ್ತು ಇದು ಕಾಮಿಡಿ ಮಾಡಿರೋದು ಕೆಲವೊಂದು. ಆದರೆ 2 ವಿಡಿಯೋಗಳನ್ನು ಈಗ ದರ್ಶನ್ ಅವರದು ಏನು ನಡೀತು ಘಟನೆ, ಅದ್ರ ಪರವಾಗಿ ಮಾತಾಡಿದ್ದೀನಿ. ಮತ್ತು ಇನ್ನೊಂದು, ಈಗ ನಮ್ಮ ಕನ್ನಡಿಗರಿಗೆ ಏನು ಮೀಸಲಾತಿ ಕೊಡಬೇಕು ಅಂತ ಸಂಪುಟ ಸಭೆಯಲ್ಲಿ ಇದಾಯಿತು, ಅದ್ರ ಬಗ್ಗೆ ಮಾತಾಡಿದ್ದೀನಿ. ಅದರಲ್ಲಿ ನಾನು ನನ್ನ ಇದಕ್ಕೆ ಸಂಬಂಧಪಟ್ಟಂಗೆ ನನ್ನ ಪರಿಣಿತಿಯಲ್ಲಿ ಏನಂದರೆ, ಯಾವುದೇ ರೀತಿಯಲ್ಲಿ ಯಾರಿಗೂ ಯಾವುದೇ ಒಂದು ವ್ಯಕ್ತಿಗೆ ಧಕ್ಕೆ ಆಗೋ ರೀತಿಯಾಗಲಿ, ಯಾವುದೋ ಒಂದು ಸಮಾಜಕ್ಕಾಗಲಿ, ಇಲ್ಲ ಯಾರಿಗೆ ವಿರೋಧವಾಗಲಿ ಮಾತಾಡಿಲ್ಲ. ನಮ್ಮ ಹಿತೈಷಿಗಳು ಏನು ನನ್ನ ಒಂದು ವೀಡಿಯೋಗಳನ್ನು ನಾನು ನೋಡಿರೋಂಥ ಕೆಲವೊಬ್ಬರಲ್ಲಿ ನಮ್ಮ ಆತ್ಮೀಯರ ಆಗಿರ್ತಕ್ಕಂಥವ್ರು, ಅಣ್ಣ ದಯವಿಟ್ಟು ಈ ಥರ ಕಾಂಟ್ರವರ್ಸಿ ಮಾಡ್ಕೋಬೇಡಿ, ದರ್ಶನ್ ಅವ್ರಿಗೆ ಬಿಟ್ಟಿದ್ದೀರಾ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಬಿಟ್ಟಿದ್ದೀರಿ ಸರ್, ಬೇಡಿ, ಇದೆಲ್ಲ ಬೇಡ, ನಿಮ್ಗೆ ಯಾಕೆ, ನಿಮ್ಗೇನಾದ್ರು ಪ್ರಾಬ್ಲಮ್ ಆದರೆ ನಮಗೆ ಮನಸ್ಸು ನೋಯುತ್ತೆ ಅಂತ ಹೇಳಿ ಸುಮಾರು ಜನಗಳು ನನಗೆ ಡೈರೆಕ್ಟಾಗಿ ಸಿಕ್ಕಿ ಫೋನಲ್ಲಿ ಹೇಳಿದ್ದಾರೆ. ತುಂಬ ಸಂತೋಷ. ಅವರ ಒಂದು ಕಾಳಜಿಗೆ ನಾನು ಚಿರಋಣಿ. ಆದರೆ ದಯವಿಟ್ಟು ಯಾರೇ ಆಗಲಿ, ನಾನು ಈಗ ಯಾವುದೋ ಒಂದು ಸುಮ್ಮನೆ ವೀಡಿಯೋ ಮಾಡಿ ಇದು ಬಿಡೋದು, ನೋಡೋದಕ್ಕೆ ಕಣ್ಣಿಗೆ ಮಾತ್ರ ಆನಂದ ಆಗೋದು, ಈ ರೀತಿ ಭಾವನೆಯಿಂದಲ್ಲ, ಒಂದು ವಿಷಯ ಮುಟ್ಟಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ವೀಡಿಯೋ ಮಾಡಿರ್ತೀನಿ. ಅದರಲ್ಲಿ ಈಗ ನಾನು ಕನ್ನಡಿಗರಿಗೆ ಮೀಸಲಾತಿ ಆಗಿರ್ಬೋದು, ಇಲ್ಲ ದರ್ಶನ್ ಅವ್ರದ್ದು ಏನು ಈಗ ಒಂದು ಘಟನೆ ನಡೀತು, ಅದರಿಂದಾಗಲಿ ನಾನು ಯಾರ ಪರನೂ ಇಲ್ಲ, ವಿರುದ್ಧನೂ ಇಲ್ಲ. ಅಲ್ಲಿ ನನ್ನ ಜ್ಞಾನದ ಮಟ್ಟಿಗೆ ಕರೆಕ್ಟಾಗಿ ಒಂದು ಜಡ್ಜ್ಮೆಂಟ್ ಕೊಡೋ ಥರ ಮಾತಾಡಿದ್ದೀನಿ. ಅದು ಎಲ್ಲರೂ ಮೆಚ್ಚಿಸೋಕ್ಕಾಗಲ್ಲ. ಬಟ್ ಅಲ್ಲಿ ಯಾರಿಗೂ ನಾನು ಯಾರ ಪರನೂ ಇಲ್ಲ, ವಿರೋಧನೂ ಇಲ್ಲ, ಕರೆಕ್ಟಾಗಿ ಮಾತಾಡಿದ್ದೀನಿ. ಈಗ ನನಗೂ ಗೊತ್ತು ಈಗಿನ ಕಾಲದಲ್ಲಿ ಏನು ಯಾವ ರೀತಿ ಕಾಂಟ್ರವರ್ಸಿ, ಅದೆಲ್ಲ ನನಗೂ ಇಷ್ಟ ಇಲ್ಲ. ಮತ್ತು ಬೇರೆ ಯಾವುದೇ ಒಂದು ಉದ್ದೇಶದಿಂದನೂ ಕೂಡ ನಾನು ಈ ರೀತಿ ವೀಡಿಯೋ ಮಾಡಿಬಿಡೋದಾಗಲಿ, ಇದಕ್ಕೆ ಬಂದಿರೋದು ಇದು ನನ್ನ ಮನಸ್ಸಿನಲ್ಲೂ ಕೂಡ ಇಲ್ಲ. ದಯವಿಟ್ಟು ನಾನೇನು ಮಾತಾಡಿರ್ತೀನಿ ಕೊನೆ ಗಂಟನೂ ಫಸ್ಟಿಂದ ಕೊನೆ ತನಕ ಕೇಳಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಮತ್ತು ಒಂದು ಬಾರಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಬಾರಿ ಕೇಳಿದ್ರೆ ಇವ್ರು ಮಾತಾಡಿರೋದು ತಪ್ಪಾ ಸರಿನಾ ಅಂತ ಅರ್ಥ ಆಗುತ್ತೆ. ಅನ್ಯಥಾ ಭಾವಿಸ್ಬಾರ್ದು. ದಯವಿಟ್ಟು ಕೊನೆ ತನಕ ಕೇಳಿ, ಆಮೇಲೆ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಬೇಕಾದ್ರೆ ಕಮೆಂಟ್ ಮಾಡಿ ನನಗೆ ಹೇಳಿ, ಇಲ್ಲ ಅಂತೆಲ್ಲ. ಹಾಗಾಗಿ ಈ ಕ್ಲಿಯರಿಟಿ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಅನ್ಯಥಾ ಭಾವಿಸ್ಬಾರ್ದು. ಯಾರು ಇದೇನಪ್ಪ ಸುಮ್ಮನೆ ಕೆಲಸ ಬರೆದ್ರೆ ಟೈಮ್ ಅಷ್ಟು ವೇಸ್ಟ್ ಮಾಡ್ತಾನೆ ಅಂತ. ನನಗೂ ಇನ್ನೂ ಯೂಟ್ಯೂಬ್ನಲ್ಲಿ ಇನ್ನೂ ಏನೂ ಗೊತ್ತಿಲ್ಲ. ಏಕೆಂದರೆ ನನಗೆ ಎಡಿಟಿಂಗ್ ಏನು, ಥಂಬ್ನೈಲ್ ಕೊಡೋದು ಅದೂ ಕೂಡ ಇನ್ನೂ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕಳ್ಕೊಂಡು ಈಗಿನ ತಕ್ಕನಾಗಿ ಏನು ಜನಗಳು ಊಹೆ ಮಾಡ್ತಾರೆ, ಅದ್ರ ತಕ್ಕನಾಗಿ ನಾನು ಕೊಡೋದಕ್ಕೆ ಇದು ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ನಿಮ್ಮ ಒಬ್ಬ ಸಣ್ಣ ಚಾನಲ್ ಓಪನ್ ಮಾಡಿರುವಂಥ ಈ ನಿಮ್ಮ ಗೆಳೆಯ, ತಮ್ಮ, ಅಣ್ಣ, ಹಿತೈಷಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋ ಮುಖಾಂತರ ಬೆಳೆಸಬೇಕಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.